ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣಕ್ಕಾಗಿ ನೀವೆಲ್ಲರೂ ವೆಯ್ಟ್ ಮಾಡ್ತಾ ಬಹಳಷ್ಟು ದಿನನೇ ಆಯಿತು. ಆದರೆ ಈಗ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಾನೆ ಹೇಳ್ಬೋದು. ಏನು ಆ ಭರ್ಜರಿ ಗುಡ್ ನ್ಯೂಸ್ ಅಂತ ಅಂದರೆ, ಇಲ್ಲಿ ನೋಡಿ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 16 ಹಾಗೆ 17ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದೆ. ಈ ಒಂದು ದಿನಾಂಕಕ್ಕೆ ರಿಲೀಸ್ ಆಗ್ತಾ ಇದೆ. ಯಾವ ಒಂದು ದಿನಾಂಕಕ್ಕೆ ಅಂತ ನಿಮಗೆ ತಿಳಿಸ್ಕೊಡ್ತಾನೆ. ಇಲ್ಲಿ ಎಲ್ಲ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಅಂದ್ರೆ, ಈ ಒಂದು 4,000 ರೂಪಾಯಿ ಹಣ, ಟೋಟಲ್ ಆಗಿ 4,000 ರೂಪಾಯಿ ಹಣ ರಿಲೀಸ್ ಆಗ್ತಾ ಇದೆ. ನೀವು ಈ ಒಂದು ಹಣವನ್ನು ಹೇಗೆ ಪಡ್ಕೊಳ್ಬೇಕು, ಇಲ್ಲಿ ಡೈರೆಕ್ಟ್ ಆಗಿ ನೀವು ತಾಲೂಕು ಪಂಚಾಯತಿ ಆಫೀಸ್ಗಳಿಗೆ ಹೋಗಿ ಪಡ್ಕೋಬೇಕಾ, ಅಥವಾ ಡೈರೆಕ್ಟ್ ಆಗಿ ನಿಮ್ಮ ಖಾತೆಗಳಿಗೆ ಹಣ ಬಂದು ತಲುಪ್ತಾ ಇದೆಯಾ, ಹೀಗೆ ನೀವು ಹೇಗೆ ಈ ಒಂದು ಹಣವನ್ನು ಪಡ್ಕೊಳ್ಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾನೆ. ಹಾಗೆ 4,000 ರೂಪಾಯಿ ಹಣ ಯಾವಾಗ ಬಂದು ಜಮಾ ಆಗ್ತಾ ಇದೆ ಅನ್ನೋದನ್ನು ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ನನ್ನ ಒಂದು ಸಣ್ಣ ರಿಕ್ವೆಸ್ಟ್ ಏನು ಅಂತ ಅಂದ್ರೆ, ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರೆ ಎಲ್ಲರೂ ಕೂಡ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ನ ಮಾಡಿ, ಹಾಗೆ ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ನೋಡ್ತಿರುವಂಥ 90 to 95% ವೀಕ್ಷಕರು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಹಾಗಾಗಿ ಎಲ್ಲರೂ ಕೂಡ ಇದೇ ರೀತಿಯಂಥ ಹೆಚ್ಚು ಅಪ್ಡೇಟ್ಸ್ಗಾಗಿ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ನಿಮ್ಮ ಕೈಲಿ 1000ಕ್ಕಿಂತ ಜಾಸ್ತಿನೇ ಲೈಕ್ ಮಾಡ್ತೀರಾ, ಆದರೆ ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಬೇಗ ಎಲ್ಲರೂ ಕೂಡ ಲೈಕ್ನ ಮಾಡಿ, 500 ಲೈಕ್ಸ್ನ ಬೇಗ ಕಂಪ್ಲೀಟ್ ಮಾಡಿ ವೀಕ್ಷಕರೇ. ಓಕೆ ವೀಕ್ಷಕರೇ, ಇಲ್ಲಿ ನೋಡಿ, ನಾನು ಡೈರೆಕ್ಟ್ ಆಗಿ ಇಲ್ಲಿ ಟಾಪಿಕ್ ಕಡೆಗೆ ಬರ್ತಾ ಇದ್ದೇನೆ. ಗೃಹಲಕ್ಷ್ಮಿ ಯೋಜನೆಯ 16ನೇ ಕಂತಿನ ಹಣ ಏನಿತ್ತು, ನೀವೆಲ್ಲರೂ ಕೂಡ ಬಹಳಷ್ಟು ದಿನಗಳಿಂದ ವೆಯ್ಟ್ ಮಾಡ್ತಾ ಇದ್ರಿ, ಈ ಒಂದು 16ನೇ ಕಂತಿನ ಹಣ ಯಾವಾಗ ಬರುತ್ತಪ್ಪ ಅಂತ. ಇಲ್ಲಿ ರಾಜ್ಯದ ಮಹಿಳೆಯರು ಕೂಡ ಇಲ್ಲಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಬಹಳಷ್ಟು ದಿನಗಳಾಯ್ತು, ಇಲ್ಲಿ ರಾಜ್ಯ ಸರ್ಕಾರ ಕೂಡ 16ನೇ ಕಂತಿನ ಹಣವನ್ನ ಜಮಾ ಮಾಡ್ತಾ ಇಲ್ಲ. ಒಂದಿಷ್ಟು ಡೇಟ್ಗಳನ್ನ ಕೊಡ್ತಾರೆ, ಆದರೆ ಹಣವನ್ನ ಇಲ್ಲಿ ಜಮಾ ಮಾಡ್ತಾ ಇಲ್ಲ ಅಂತ ಒಂದಿಷ್ಟು ಮಹಿಳೆಯರು ಇಲ್ಲಿ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದರೆ ಇಲ್ಲಿ ರಾಜ್ಯ ಸರ್ಕಾರ ಕಡೆಯಿಂದ ಇಲ್ಲಿ 16 ಹಾಗೆ 17ನೇ ಕಂತಿನ ಹಣ ಯಾವಾಗ ಜಮಾ ಆಗ್ತಾ ಇದೆ ಅನ್ನುವಂಥ ಮಾಹಿತಿ ಈಗ ಬಂದಿರುವಂಥದ್ದು ವೀಕ್ಷಕರೇ. ಅದನ್ನ ನಿಮಗೆ ತಿಳಿಸ್ಕೊಡ್ತೇನೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇಲ್ಲಿ ನೀವು ಕೇಳ್ಬೋದು, ಈ ಒಂದು 16ನೇ ಕಂತಿನ ಹಣವನ್ನು ನಾವು ಹೇಗೆ ರಿಸೀವ್ ಮಾಡ್ಕೋಬೇಕು, ಹೇಗೆ ನಾವು ತೆಗೆದುಕೊಳ್ಬೇಕು, ನಾವು ಡೈರೆಕ್ಟಾಗಿ ಇಲ್ಲಿ ತಾಲೂಕು ಪಂಚಾಯತಿ ಆಫೀಸ್ಗೆ ಹೋಗ್ಬೇಕಾ, ಅಥವಾ ಇಲ್ಲಿ ನಮ್ಮ ಒಂದು ಖಾತೆಗಳಿಗೆ ಡೈರೆಕ್ಟಾಗಿ ಹಣ ಬಂದು ತಲುಪುತ್ತಾ ಅಂತ ನೀವು ಕೇಳ್ಬೋದು. ಇಲ್ಲಡಿ ವೀಕ್ಷಕರೇ, ಇಲ್ಲಿ ಮೊದಲು ರಾಜ್ಯ ಸರ್ಕಾರ ಒಂದು ಅಪ್ಡೇಟನ್ನು ತಿಳಿಸ್ಕೊಟ್ಟಿತ್ತು. ಏನು ಅಂತ ಅಂದರೆ, ನಿಮ್ಮ ಒಂದು ಹಣವನ್ನು ನಾವು ಇಲ್ಲಿ ತಾಲೂಕು ಪಂಚಾಯತಿ ಆಫೀಸಲ್ಲಿ ನಿಮಗೆ ಹಣವನ್ನು ಕೊಡ್ತೇವೆ, ನೀವು ಅಲ್ಲಿ ಹೋಗಿ ಈ ಒಂದು ಹಣವನ್ನು ನೀವು ಪಡ್ಕೊಳ್ಬೇಕು ಅಂತ ಇತ್ತು. ಆದರೆ ಇಲ್ಲಿ ನೀವು ಡೈರೆಕ್ಟಾಗಿ ಇಲ್ಲಿ ತಾಲೂಕು ಪಂಚಾಯತಿ ಆಫೀಸ್ಗೆ ಹೋಗಿ ಪಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಮೊದಲು ಹೇಗೆ ಇತ್ತು ಅಂತ ಅಂದರೆ, ಇಲ್ಲಿ ರಾಜ್ಯ ಕಾರ್ಯದರ್ಶಿ ಕಡೆಯಿಂದ ನಿಮಗೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಒಂದು ಹಣ ಹೋಗ್ತಾ ಇತ್ತು. ಆ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ DBT ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಡೈರೆಕ್ಟಾಗಿ ಹಣ ಬಂದು ಜಮಾ ಆಗ್ತಾ ಇತ್ತು. ಆದರೆ ಈಗ ರಾಜ್ಯ ಸರ್ಕಾರ ಒಂದು ಅಪ್ಡೇಟನ್ನು ಏನು ಕೊಟ್ಟಿದೆ ಅಂತ ಅಂದರೆ, ಇಲ್ಲಿ ಡೈರೆಕ್ಟಾಗಿ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಡೆಯಿಂದ ತಾಲೂಕು ಪಂಚಾಯತಿ ಆಫೀಸ್ಗಳಿಗೆ ಈ ಒಂದು ಹಣ ಹೋಗುತ್ತೆ. ಆ ಒಂದು ತಾಲೂಕು ಪಂಚಾಯತಿ ಕಡೆಯಿಂದ ನೀವು ಹಣವನ್ನು ಪಡೆದುಕೊಳ್ಬೇಕು ಅನ್ನುವಂಥ ಮಾಹಿತಿ ಇತ್ತು. ಇಲ್ಲಿ ಏನು ಅಂತ ಅಂದರೆ, ತಾಲೂಕು ಪಂಚಾಯತಿ ಆಫೀಸ್ ಕಡೆಯಿಂದ ನಿಮ್ಮ ಒಂದು ಖಾತೆಗಳಿಗೆ ಡೈರೆಕ್ಟಾಗಿ DBT ಮುಖಾಂತರನೇ ಹಣ ಬಂದು ಜಮಾ ಆಗ್ತಾ ಇದೆ ವೀಕ್ಷಕರೇ. ನೀವೇನು ಹೋಗಿ ಆಫ್ಲೈನ್ ಆಗಿ ಅಲ್ಲಿ ಹೋಗಿ ಕ್ಯೂ ನಿಂತ್ಕೊಂಡು ಹಣವನ್ನು ಪಡ್ಕೊಳ್ಬೇಕು ಅನ್ನುವಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಮೊದಲು ಹೇಗೆ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇತ್ತು, ಅದೇ ರೀತಿಯಾಗಿಯೇ ನಿಮ್ಮ ಒಂದು ಖಾತೆಗಳಿಗೆ ಈಗಲೂ ಕೂಡ DBT ಮುಖಾಂತರ ಹಣ ಬಂದು ಜಮಾ ಆಗ್ತಾ ಇದೆ. ಹಾಗಾದರೆ ಇಲ್ಲಿ ನೀವು ಕೇಳ್ಬೋದು, ಈ ಒಂದು 16 ಹಾಗೆ 17ನೇ ಕಂತಿನ ಹಣ ಯಾವಾಗ ಬಂದು ತಲುಪುತ್ತೆ, 4,000 ರೂಪಾಯಿ ಹಣ ನಮಗೆ ಯಾವಾಗ ಬಂದು ತಲುಪುತ್ತೆ, ಇಂಥ ಒಂದು ದಿನಾಂಕ ಎಕ್ಸಾಕ್ಟ್ ಡೇಟ್ ಹೇಳಿ ಅಂತ ನೀವು ಕೇಳ್ಬೋದು. ಹೇಳ್ತಾನೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡಿ, ಈ ಕೂಡಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಭಾಳಷ್ಟು ವೀಕ್ಷಕರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ನ ನೋಡ್ತಿದ್ರೆ, ಇದೇ ರೀತಿಯಾಗಿ ಹೆಚ್ಚು ಅಪ್ಡೇಟ್ಸ್ ಬರಬೇಕಾದ್ರೆ ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ಹಾಗೆ ಲೈಕಿಂದ ನಾವು ಇನ್ನೂ ಕೂಡ ಹೆಚ್ಚು ಮೋಟಿವೇಟ್ ಆಗ್ತೇವೆ, ಇನ್ನೂ ಕೂಡ ಹೆಚ್ಚು ವಿಡಿಯೋಸು ನಿಮಗೆ ಸಿಗ್ತಾ ಹೋಗುತ್ತೆ ವೀಕ್ಷಕರೇ. ಹಾಗಾಗಿ ಎಲ್ಲ ಅಪ್ಡೇಟ್ಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸನ್ನು ಕೇಳಿದ್ದೆ, ನೀವೆಲ್ಲರೂ ಕೂಡ ಲೈಕ್ ಮಾಡಿದ್ರೆ 500 ಅಲ್ಲ 1000 ಲೈಕ್ಸ್ನೇ ಮಾಡ್ತೀರಾ. ಬೇಗ ಎಲ್ಲರೂ ಕೂಡ ಲೈಕ್ಸ್ನ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ನೀವೀಗ ಕೇಳ್ಬೋದು, 16 ಹಾಗೆ 17ನೇ ಕಂತಿನ ಹಣ ಯಾವಾಗ ಬರುತ್ತೆ, ನೀವು
ನೋಡಿ ವೀಕ್ಷಕರೇ, ಇಲ್ಲಿ ಬಂದಿರುವಂಥ ಅಪ್ಡೇಟ್ ಪ್ರಕಾರ ನಿಮಗೆ 16ನೇ ತಾರೀಕು, 17ನೇ ತಾರೀಕು, 18ನೇ ತಾರೀಕು, ಇದೇ ಫೆಬ್ರವರಿ ತಿಂಗಳಿನ 16, 17, 18 ಈ 3 ದಿನಗಳಲ್ಲಿ ನಿಮ್ಮ ಖಾತೆಗಳಿಗೆ ಟೋಟಲ್ ಆಗಿ 4,000 ರೂಪಾಯಿ ಹಣ ಬಂದು ಜಮಾ ಆಗುವಂಥ ಚಾನ್ಸಸ್ ಇದೆ. ಯಾಕೆ ಅಂತ ಅಂದರೆ ಇಲ್ಲಿ ನೋಡಿ ವೀಕ್ಷಕರೇ, ಈಗಾಗಲೇ ಭಾಳಷ್ಟು ದಿನಗಳಾಯಿತು. ಫಸ್ಟು ಇಲ್ಲಿ 16ನೇ ಕಂತಿನ ಹಣವನ್ನು ಜಮಾ ಮಾಡ್ತಾರೆ 2,000. ಅದಾದಮೇಲೆ ನಿಮಗೆ 2,000 ನಿಮಗೆ 17ನೇ ಕಂತಿನ ಹಣ ಕೂಡ ಇದೇ ಫೆಬ್ರವರಿ ತಿಂಗಳಿನಲ್ಲಿ ಜಮಾ ಮಾಡ್ತಾರೆ. ಇದಿಷ್ಟು ಬಂದಿರುವಂಥ ಮಾಹಿತಿ. ಈ ಒಂದು ವಿಡಿಯೋನ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳು ಕೂಡ ಶೇರ್ ಮಾಡಿ. ಅವರು ಕೇಳ್ತಾ ಇರ್ತಾರೆ 16, 17ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಒಂದು ಫಲಾನುಭವಿಗಳಿಗೆ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಈ ವಿಡಿಯೋಗೆ ಎಲ್ಲರೂ ಕೂಡ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ.